ಹೊತ್ತು ನಾವು ನಿನ್ನ ಧ್ಯಾನವನ್ನು ಮಾಡಲಿಕ್ಕಿರುವಾಗ ನಿನ್ನ ಮುಂದೆ ಶಿರವಾಗಿರ್ತಕ್ಕಂಥ ಪ್ರತಿಯೊಂದೊಂದು ಜೀವಿಯನ್ನು ನೀನು ಆಶೀರ್ವದಿಸಬೇಕಾಗಿ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೆನ್. ಹಾಡುವ ಸಂಗೀತದಲ್ಲಿ 70ನೇ ಸಂಗೀತ ಬರ್ತದಲ್ಲ ನೋಡ್ರಿ, 70ನೇ ಸಂಗೀತ. ಎಂಥ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ, ಪಾಪ ದುಃಖ ಭಯವೆಲ್ಲ ಪರಿಹಾರ ಮಾಡಿದ ಸ್ಥಿರಾನಂದ ಸಮಾಧಾನ ಹೊಂದಲು ಆಶಿಸಿದರೆ ಯೇಸು ಸ್ವಾಮಿಯನ್ನು ನಿತ್ಯ ಬೇಡುತ್ತಿರು ಮನವೇ ಅಂತಕ್ಕಂಥ ಸಂಗೀತ. ನಾವೆಲ್ಲರೂ ಎದ್ದು ನಿಂತುಕೊಂಡು ಒಟ್ಟಾಗಿ ಸೇರಿ ಹಾಡುವ. ಎಂಥ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ, ಪಾಪ ದುಃಖ ಭಯವೆಲ್ಲ ಪರಿಹಾರ ಮಾಡಿದ ಸ್ಥಿರಾನಂದ ಸಮಾನ ಹೊಂದಲಾಶಿಸಿದರೆ ಯೇಸು ಸ್ವಾಮಿಯನ್ನು ನಿತ್ಯ ಬೇಡುತ್ತಿರು ಮನವೇ. ಶೋಧನೆ ಉಂಟಾಗುವಾಗ ತಾಪತ್ರಯದಲ್ಲಿಯೂ ಮನದಲ್ಲಿ ಕುಗ್ಗಬೇಡ, ಜಪ ಮಾಡುತ್ತಾಯಿರು. ನಂಬತಕ್ಕ ಇಂಥ ಮಿತ್ರ ಬೇರೆ ಯಾರೂ ಇಲ್ಲವೋ, ನಿನ್ನ ದುಃಖ ಬಲ್ಲ ಆತುಕೊಳ್ಳುತ್ತಾಯಿರು. ತುಂಬ ವ್ಯಸನ ಉಪದ್ರ ತೊಂದರೆಯು ಬಂದರು, ಯೇಸು ನಾಥ ನಿತ್ಯಾಶ್ರಯ ಬೇಡಿಕೊಳ್ಳುತ್ತಾಯಿರು. ನಿಂದೆ ಪೀಡೆ ಕಳವಾಳ ಯಾವ ಕಷ್ಟ ಬಂದರು, ಸರ್ವಶಕ್ತನಾದಾರ ಎಂದು ತಪ್ಪಿ ಹೋಗದು. ನಾವು ಹಾಗೆ ನಿಂತುಕೊಂಡಿರುವಾಗ ದಾವೀದನ ಕೀರ್ತನೆಗಳಲ್ಲಿ 119ನೇ ಅಧ್ಯಾಯ ದಾವೀದನ ಕೀರ್ತನೆಗಳಲ್ಲಿ 119ನೇ ಅಧ್ಯಾಯ 17ರಿಂದ 32ರವರೆಗೆ, ಯಾಕಂದರೆ 1ರಿಂದ 16 ವಚನಗಳನ್ನು ನಾವು ಹೋದ ಓದಿದೆವು. ಈಗ ಮುಂದುವರೆದ ಭಾಗ ದಾವೀದನ ಕೀರ್ತನೆ 119ನೇ ಅಧ್ಯಾಯ 17ರಿಂದ 32 ವಚನಗಳವರೆಗೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳುವ. ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು, ಆಗ ಜೀವದಿಂದಿದ್ದು ನಿನ್ನ ವಾಕ್ಯವನ್ನು ಕೈಗೊಳ್ಳುವೆನು. ನಾನು ಭೂಲೋಕದಲ್ಲಿ ಪ್ರವಾಸಿಯಾಗಿದ್ದೇನೆ, ನಿನ್ನ ಆಜ್ಞೆಗಳನ್ನು ನನಗೆ ಮರೆಮಾಡಬೇಡ. ನೀನು ಗರ್ವಿಷ್ಠರನ್ನು ಗದರಿಸುತ್ತಿ, ನಿನ್ನ ಆಜ್ಞೆಗಳನ್ನು ಮೀರಿದವರು ಶಾಪಗ್ರಸ್ತರು. ಪ್ರಭುಗಳು ಕೂತುಕೊಂಡು ನನಗೆ ವಿರೋಧವಾಗಿ ಒಳಸಂಚು ಮಾಡಿದರು, ನಿನ್ನ ಸೇವಕನು ನಿನ್ನ ನಿಬಂಧನೆಗಳನ್ನೇ ಧ್ಯಾನಿಸುತ್ತಿರುವನು. ನನ್ನ ಪ್ರಾಣವು ಧೂಳಿನಲ್ಲಿ ಸೇರಿ ಹೋಗುತ್ತದೆ,
ನಿನ್ನ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಉಜ್ಜೀವಿಸ ಮಾಡು. ನಿನ್ನ ನೇಮಗಳ ದಾರಿಯನ್ನು ತಿಳಿಯಪಡಿಸು, ಆಗ ನಿನ್ನ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸುವೆನು. ಮಿಥ್ಯ ಮಾರ್ಗವನ್ನು ನನಗೆ ದೂರ ಮಾಡು, ನಿನ್ನ ಧರ್ಮಶಾಸ್ತ್ರವನ್ನು ನನಗೆ ಅನುಗ್ರಹಿಸು. ನಾನು ನಿನ್ನ ಕಟ್ಟಳೆಗಳನ್ನು ಅಪ್ಪಿಕೊಂಡಿದ್ದೇನೆ. ಯೆಹೋವನೇ, ನನಗೆ ಆಶಾಭಂಗ ಪಡಿಸಬೇಡ, ನೀನು ಬಿಡುಗಡೆ ಮಾಡು, ಆಗ ಆಸಕ್ತಿಯಿಂದ ನಿನ್ನ ಆಜ್ಞಾ ಮಾರ್ಗವನ್ನು ಅನುಸರಿಸುವೆನು. ದಯವಿಟ್ಟು ಕುಳಿತುಕೊಳ್ಳಿ.